ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 43ನೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯ ಮಾಧ್ಯಮ ಮಿತ್ರರು ಕೇದಾರಲಿಂಗಯ್ಯ ಹಿರೇಮಠ ಅವರ ಮನೆಗೆ ತೆರಳಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 43ನೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಕೇದಾರಲಿಂಗಯ್ಯ ಹಿರೇಮಠ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಿದ ಪ್ರಯುಕ್ತ ಕಲಬುರಗಿಯ ಮಾಧ್ಯಮ ಮಿತ್ರರು ಇಂದು ಕೇದಾರಲಿಂಗಯ್ಯ ಹಿರೇಮಠ್ ಅವರ ಮನೆಗೆ ತೆರಳಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ಕೇದಾರಲಿಂಗಯ್ಯ ಹಿರೇಮಠ್ ಅವರು ಮೂಲತಃ ಸಂಪಾದಕರು, ಹಿರಿಯ ಪತ್ರಕರ್ತರು, ಜೊತೆಗೆ ರಾಜಕೀಯ ನಾಯಕರು ಹಾಗೂ ರೈತ ಹೋರಾಟಗಾರರು. ಮಲ್ಲಾಬಾದ್ ಏತ ನೀರಾವರಿ ಸಲುವಾಗಿ ನಿರಂತರ ಹೋರಾಟ ಮಾಡಿದವರು. ರೈತರ ಬೆಳೆ ವಿಮೆ ಮಾಡಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಸಮಾಜಕ್ಕಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿರುವ ಕೇದಾರಲಿಂಗಯ್ಯ ಹಿರೇಮಠ್ ಅವರಿಗೆ ಗೌರವ ಡಾಕ್ಟರೇಟ್ ಸಂದಿರುವುದು ಅವರ ಸೇವೆಗೆ ಸಂದ ಗೌರವವಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ಹೇಳಿದರು. ಇಂದು ನಾವು ನಮ್ಮ ಹಿರಿಯರಾದಂಥ ಹಿರಿಯ ಪತ್ರಕರ್ತರು ಹಾಗೂ ರೈತ ನಾಯಕರಾದಂಥ ಕೇದಾರಲಿಂಗಯ್ಯ ಹಿರೇಮಠ್ ಅವರ ಗೃಹಕ್ಕೆ ಬಂದು ಅವರನ್ನು ಗೃಹ ಸನ್ಮಾನ ಮಾಡ್ತಾ ಇದ್ದೀವಿ. ಏಕೆಂದರೆ ಮೊನ್ನೆ 2026ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರನ್ನು ಗೌರವ ಡಾಕ್ಟರೇಟ್ ಆಗಿ ಅವರು ಗೌರವಿಸಿದೆ. ಅದು ನಮಗೆಲ್ಲ ರೈತರ ಜೊತೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಬಹಳ ಸಂತೋಷದ ವಿಷಯ. ಯಾಕಂದರೆ ಸುಮಾರು ಅವರು ನಾವು ಸುಮಾರು 35-40 ವರ್ಷ ನೋಡ್ತಾ ಇದ್ದೀವಿ. ನಿರಂತರ ಅವರ ಹೋರಾಟ ರೈತರ ಬಗ್ಗೆ ಆಗಲಿ, ನದಿ ನೀರಿನ ಬಗ್ಗೆ ಆಗಲಿ, ಬಗ್ಗೆ ಆಗಲಿ ಸುಮಾರು ಹೋರಾಟ ಮಾಡಿದ್ದಕ್ಕೆ ಇದು ಸಂದ ಗೌರವ ಅಂತ ನಾನು ಸಂತೋಷದಿಂದ ಹೇಳ್ತೀನಿ. ಯಾಕಂದ್ರೆ ಎಷ್ಟು ಕೊಟ್ಟರು ರೊಕ್ಕ ರೂಪಾಯಿ ಕೊಟ್ಟಿದ್ದು ಮಹತ್ವ ಅಲ್ಲ. ಈ ತರ ಯಾಕಂದ್ರೆ ನಾವು ನೋಡಿದ್ 40 ವರ್ಷದವರೆಗೆ ಬಗ್ಗೆ ಅದಕ್ಕೆ ಸಂದ ಗೌರವ. ಯಾಕಂದ್ರೆ ಅವ್ರಿಗೆ ಏನ್ ಕೊಟ್ಟರು ಖುಷಿ ಆಗಂಗಿಲ್ಲ. ಯಾಕಂದ್ರೆ 4 ಮಂದಿದಾಗ ಅವ್ರಿಗೂ ಒಂದು ಸಂತೋಷ ಅಂತ ನನಗ. ಯಾಕಂದ್ರೆ ಇಂತ ಆ ದೊಡ್ಡ ಕಾರ್ಯಕ್ರಮದಾಗ ಗವರ್ನರ್ ಬಂದು ಗುರುತಿಸಿ ಗೌರವ ಡಾಕ್ಟರೇಟ್ ಕೊಟ್ಟರು, ಅದು ಅವರಿಗೆ ಅಭಿಮಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಗೆಲ್ಲ ಮೊದಲಿಡೋದು ಹಿರಿಯ ಪತ್ರಕರ್ತರು. ನಮಗೂ ಈಗ ಹನುಮಂತರಾವ್ ಬೈರಮಡಿಗೆ ಆಗಲಿ, ಶರಣಯ್ಯ ಸ್ವಾಮಿಗೆ ಆಗಲಿ, ಸುಮಾರು ಪತ್ರಕರ್ತರಿಗೆ ಆಶ್ರಯ ಅವರಿಂದ ಪತ್ರಿಕೋದ್ಯಮ ಶುರು ಮಾಡಿ ಸುಮಾರು ಜನ ಇವ್ರ ಹತ್ರ ಕಲ್ತು ಸುಮಾರು ಸ್ವಂತ ಪತ್ರಕರ್ತರು ಆಗಿದ್ದಾರ. ಸೊ ಇದೇ ರೀತಿಯಿಂದ ಅವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಶಸ್ತಿ ಲಭಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮೊದಲಿಗೆ ಕೇದಾರಲಿಂಗಯ್ಯ ಹಿರೇಮಠ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ತೊಡಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಉದಯವಾಣಿ ಪತ್ರಿಕೆಯ ಹಿರಿಯ ಸ್ಥಾನಿಕ ಸಂಪಾದಕರಾದ ಹನುಮಂತರಾವ್ ಭೈರಾಮಡ್ಗಿ ಅವರು ಮಾತನಾಡಿದರು. ಆತ್ಮೀಯರೇ, ನನ್ನ ಪತ್ರಿಕೋದ್ಯಮದ ಗುರುಗಳು ಹಾಗೂ ಮಾರ್ಗದರ್ಶಕರಾದ ಕೇದಾರಲಿಂಗ ಹಿರೇಮಠ್ ಸರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸಿಕ್ಕಿರುವುದು ನಮಗೆಲ್ಲರಿಗೂ ಅತ್ಯಂತ ಖುಷಿ ತಂದಿದೆ. 1999 ಇಸ್ವಿಯಲ್ಲಿ ನನ್ನ ಕಲಬುರಗಿ ವಾಣಿಯಲ್ಲಿ ಒಂದು ವರದಿಗಾರರಾಗಿ ಕೆಲಸ ಮಾಡುವ ಮೂಲಕ ನನಗೆ ಸೂಕ್ತ ಮಾರ್ಗದರ್ಶನ ನೀಡಿ ಇನ್ನು ಪತ್ರಿಕೋದ್ಯಮದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೆ ಅವ್ರ ಮಾರ್ಗದರ್ಶನವೇ ಕಾರಣ ಎಂದು ನಾನು ನೇರವಾಗಿ ಹೇಳಬಲ್ಲೆ. ಅವರ ಮಾರ್ಗದರ್ಶನ ಮತ್ತು ಅವ್ರ ಬೆಂಬಲದಿಂದಲೇ ಏನಾದರೂ ಸಾಧನೆ ಮಾಡಬಹುದು. ಇನ್ನೂ ಗುರುಗಳು ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಇನ್ನೂ ಹೆಚ್ಚಿನ ಸರ್ಕಾರದಿಂದ ಗೌರವ ಸನ್ಮಾನಗಳು ದೊರಕಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಂತರ ಜಿಲ್ಲಾ ಪತ್ರಕರ್ತರ ಸಂಘದ ದೇವೇಂದ್ರಪ್ಪ ಅವಂಟಿ ಅವರು ಸಹ ಮಾತನಾಡಿದರು. ಕಾಯಕವೇ ಶಿವ ಯೋಗ, ಕಾಯಕವೇ ಶಿವ ಪೂಜೆ, ಕಾಯಕವೇ ಕೈಲಾಸ ಮಾಡಿದೀಯನ ತಂದೆ, ಕಾಯಕವೇ ಕೈಲಾಸ ಮಾಡಿದೀಯನ ತಂದೆ.
ಸಿದ್ಧಗಂಗಾ ಗುರುವೇ ಕೃಪೆಯಾಗು, ಸಿದ್ಧಗಂಗಾ ಗುರುವೇ ಕೃಪೆಯಾಗು. ಇಂದು ನಮ್ಮ ಮಾಧ್ಯಮ ಮಿತ್ರರಿಗೆ, ಅದರಲ್ಲೇ ವಿಶೇಷವಾಗಿ ನಾವೇನು ಬಂದಿದ್ದೀವಿ ಗೃಹ ಸನ್ಮಾನ ಮಾಡಲಿಕ್ಕೆ, ನಮ್ಗೆ ಭಾಳ ಖುಷಿ ಆಗತ್ತೆ. ಅವ್ರು ಯಾಕಂದ್ರೆ ಒಂದು ಸಣ್ಣ ಊರು ಹುಲ್ಲೂರ್ಲಿಂದ ಬಂದು ರೈತಾಪಿ ವರ್ಗದಲ್ಲಿ ಜನಿಸಿ ಈ ದಿವಸ ರೈತರ ಕಷ್ಟಗಳಿಗೆ ನಮ್ಮ ಇಡೀ ಜಿಲ್ಲೆಯಲ್ಲಿ ವೈಜನಾಥ್ ಪಾಟೀಲ್ ಜೊತೆ ಇರ್ಬೋದು, ಕಾಂತವ್ರ ಜೊತೆ ಇರ್ಬೋದು, BR ಪಾಟೀಲ್ ಸೇರಿದಂತೆ ಅನೇಕರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಯುವಕರಿದ್ದಾಗ ನೋಡ್ತಾ ಇದ್ವಿ ನಾವು 40 ವರ್ಷದಿಂದ ಇಂಥ ಹೋರಾಟಗಳನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಬಗ್ಗೆ ನಾವು ಹೇಳ್ಬೇಕಾದ್ರೆ ಪ್ರತಿದಿನ ಅವರು ಅದನ್ನೇ ಕಾಯಕ ಮಾಡ್ಕೊಂಡಿದ್ರು. ಮನಿ ಮಠ ಎಲ್ಲ ಬಿಟ್ಟು ಒಂದು ರೈತರ ಪರವಾಗಿ ನಿಂತು ಆ ಯೋಜನೆ, ನೀರಾವರಿ ಯೋಜನೆ ಈಗ ಕಂಪ್ಲೀಟ್ ಆಗಿರೋದ್ರಿಂದ 10,000 ರೈತರಿಗೆ ಬಹಳಷ್ಟು ವರದಾನವಾಗಿದೆ. ಇವರದ ಋಣ ಎಂದೂ ಮರೆಯಲ್ಲ ಜನ. ಅಂತ ಒಂದು ರೈತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಇನ್ಸೂರೆನ್ಸ್ನಲ್ಲಿ, ಬೆಳೆ ವಿಮೆಯಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೆ ಹೆಚ್ಚಿನ ಇನ್ಸೂರೆನ್ಸ್ ಕೊಡಿಸಿದವರು ಯಾರಾದರೂ ನಮ್ಮ ಕೇದಾರಲಿಂಗಯ್ಯ ಸ್ವಾಮಿಗಳು. ಇವರಿಗೆ ನಮ್ಮ ಯೂನಿವರ್ಸಿಟಿ ಆಗಲಿ ಡಾಕ್ಟರೇಟ್ ಸಿಕ್ಕಿದೆ. ಮತ್ತು ಬರುವ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಗಲಿ ಅಂತೇಳಿ ಹಾರೈಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ಅರುಣ್ ಕದಂ, ಸುವರ್ಣ ನ್ಯೂಸ್ ಚಾನೆಲ್ನ ಕಲಬುರಗಿ ಜಿಲ್ಲಾ ವರದಿಗಾರರಾದ ಶರಣಯ್ಯ ಹಿರೇಮಠ್, BTV ಅನಿಲ್ ಸ್ವಾಮಿ, ಪಿಂಟು, ಭೀಮಾಶಂಕರ್ ವಿಭೂತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಗರ್ ಸಿಟಿ ಮತ್ತು ಮೋದಿ ಲೇಔಟ್ನ ಮಲ್ಲೇಶ್ವರಿ ಬಡಾವಣೆಯಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಬೇವು ಬೆಲ್ಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಗರ್ ಸಿಟಿ ಹಾಗೂ ಮೋದಿ ಲೇಔಟ್ನಲ್ಲಿ ಪರಾಭವನಾಮ ಸಂವತ್ಸರ ಯುಗಾದಿ ಹಬ್ಬದ ಆಚರಣೆಯನ್ನು ವಿಶೇಷ ರೀತಿಯಿಂದ ಆಚರಿಸಲಾಯಿತು. ಪರಾಭವನಾಮ ಸಂವತ್ಸರ ಯುಗಾದಿ ಶುಭ ಸಂದರ್ಭದಲ್ಲಿ ಸಾಗರ್ ಸಿಟಿ ಮತ್ತು ಮೋದಿ ಲೇಔಟ್ನ ಮಲ್ಲೇಶ್ವರಿ ಬಡಾವಣೆಯ ಜನರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಬೇವು ಬೆಲ್ಲ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಬೇವು ಮಾಡಿದ ಗಡಿಗೆಗೆ ಪೂಜೆ ಸಲ್ಲಿಸಿ ಆರತಿ ಮಾಡಿ ತೆಂಗು ಒಡೆದು ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಬೇವು ಹಂಚಿ ಯುಗಾದಿ ಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಈ ಕುರಿತು ಮಾತನಾಡಿದ ಅವರು ಕಾರ್ಯಕ್ರಮದ ವಿಧಿವಿಧಾನಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತುಂಬಾ ಒಳ್ಳೆಯ ಕಾರ್ಯಕ್ರಮ ಎಂದು ಶ್ಲಾಘಿಸಿದರು. ಬಡಾವಣೆಯ ಜನರಿಗೆ, ಮಕ್ಕಳಿಗೆ, ಪಾಲಕರಿಗೆ ಕೆಲವು ಉಪಯುಕ್ತವಾಗುವ ಕಿವಿ ಮಾತುಗಳನ್ನು ಕೂಡ ಹೇಳಿದರು. ವರ್ಷದ ಸಂಭ್ರಮಾಚರಣೆ, ಈ ಸಂಭ್ರಮಾಚರಣೆ ಯಾವ ರೀತಿ ಇರಬೇಕು ಅಂತಂದರೆ, ಕಳೆದ ವರ್ಷದ ಒಂದು ಹಾದಿಯಲ್ಲಿ ನಾವು ಮಾಡಿದ ಸಕಾರಾತ್ಮಕ ಚಿಂತನೆಗಳು, ಒಳ್ಳೆಯ ಕೆಲಸಗಳನ್ನು ಇನ್ನಷ್ಟು ಉತ್ತಮಗೊಳಿಸಲಿಕ್ಕೆ ಮತ್ತು ಮುಂದಿನ ದಿನಗಳು ಇನ್ನೂ ಎಷ್ಟು ಸುದೀರ್ಘವಾಗಿರಬೇಕು, ಎಷ್ಟು ಬಲಿಷ್ಠವಾಗಿರಬೇಕು ಅನ್ನೋದು ಅದನ್ನು ಕೂಡ ಯೋಚನೆ ಮಾಡಲಿಕ್ಕೆ ಒಂದು ವೇದಿಕೆ ಅಂತ ಅನ್ಬೋದು ಅಥವಾ ದಿನ ಅನ್ಬೋದು. ಒಂದು ನಾನು ತಮ್ಮಲ್ಲೆಲ್ಲರೂ ಕೇಳ್ಕೊಳ್ಳೋದೇನಂತಂದರೆ, ಇಲ್ಲಿ ಕಲಬುರಗಿ ಅಂತಂದರೆ ಎಲ್ಲೋ ಒಂದು ಕಡೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ಪ್ರದೇಶ, ಹಿಂದುಳಿದ ಜನ, ಅಕ್ಷರತೆ ಇನ್ನೂ ಅಷ್ಟೊಂದಿಲ್ಲ ಅಂತ ಒಂದು ಕಪ್ಪುಚುಕ್ಕಿ ಇನ್ನೂ ಇದೆ. ಅದರಲ್ಲಿ ವಿಶೇಷವಾಗಿ ಆಳಂದ ಮತ್ತು ನಮ್ಮೂರು ಪಕ್ಕ ಅಂತಂದರೆ ಇನ್ನೂ ಅದು ಇನ್ನಷ್ಟು ಗಾಢವಾಗಾಗ್ಬಿಡುತ್ತೆ. ಆಳಂದವರ ಅಂತ ಆಗ್ಬಿಡುತ್ತೆ. ಬಟ್ ಅದೇ ಒಂದು ಊರು, ಅದೇ ಒಂದು ಮಣ್ಣಿನಲ್ಲಿ ತುಂಬ ಬಲಿಷ್ಠವಾದ ಶಕ್ತಿ ಇದೆ. ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತಂದರೆ ನಾವು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಸಂಕೋಚ ಇದೆ, ನಮ್ಮಲ್ಲಿಂದ ಸಾಧ್ಯ ಆಗುತ್ತಾ ಆಗಲ್ಲ. ಓದು ಅಂತಂದರೆ ಈಗ SSLC ಎಕ್ಸಾಮ್ ನಡೀತಾ ಇದೆ. ನಾವು ಎಕ್ಸಾಮ್ ಬರಿಬೇಕಾದ್ರೆ ಯಾವ ರೀತಿ ಇತ್ತು ಅಂದರೆ, ನಾನು 2000 PU ಪಾಸ್ ಆಗಿದ್ದು, 98ಅಲ್ಲಿ 10th ಪಾಸ್ ಆಗಿತ್ತು. ನಮ್ಮೂರಲ್ಲಿ 10th ಬರಿಬೇಕಾದ್ರೆ ಒಳಗಡೆ ಒಂದು 100-120 ವಿದ್ಯಾರ್ಥಿಗಳಿದ್ರೆ, ಹೊರಗಡೆ ಒಂದು 500ರಿಂದ 700 ಜನ. ಯಾಕಿದ್ರು ಅಂತ ನಾನು ನಿಮ್ಗೆ ಬಿಡಿಸಿ ಹೇಳೋದು ಬೇಕಾಗಿಲ್ಲ. ಈಗಲೂ ಅದೇ ರೀತಿ ಇದೆ. ಎಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್, ಮಕ್ಕಳ ಮೇಲೆ ನಮ್ಮದೇನು ಒಂದು ಅಪೇಕ್ಷೆ ಇದೆ, ಅಲ್ಲೇ ನಾವು ತಪ್ಪು ಮಾಡ್ತಾ ಇದ್ದೀವಿ. ಬಾಬುರಾವ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತು ಈ ಹೊಸ ವರ್ಷಕ್ಕೆ ಚಾಲನೆ ನೀಡಲಿಕ್ಕೆ ಆಗಮಿಸಿದಂಥ ನಗರ ಪೊಲೀಸ್ ಆಯುಕ್ತರಾದಂಥ ಶ್ರೀಯುತ ಡಾಕ್ಟರ್ ಶರಣಪ್ಪ SD ಸರ್ ಅವರನ್ನು ನಾನು ಬಡಾವಣೆಯ ಜನರ ಪರವಾಗಿ ಮತ್ತು ವೈಯಕ್ತಿಕವಾಗಿ
ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಹಬ್ಬ ಹರಿದಿನಗಳ ಹೊತ್ತಿನಲ್ಲಿ ನಾವು, ಯಾಕೆಂದರೆ ಜನ ಇವತ್ತು ಮೊಬೈಲಲ್ಲಿ ಬ್ಯುಸಿ ಇರೋದು, ಟಿ ವಿ ಮುಂದ್ಗಡೆ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಸಹ ಜನರು ಭಾಳ ಭಾವೈಕ್ಯತೆಯಿಂದ ಮತ್ತು ಸಹೋದರತೆಯಿಂದ, ಯಾಕೆಂತಂದರೆ ಇಂಥ ಹಬ್ಬಗಳನ್ನು ನಾವು ಸಾಮೂಹಿಕವಾಗಿ ಆಚರಣೆ ಮಾಡುವುದರಿಂದ ಒಂದಷ್ಟು ನಮ್ಮಲ್ಲಿ ಭಾವೈಕ್ಯತೆ ಮತ್ತು ಸೋದರತ್ವ ಹೆಚ್ಚಾಗುವುದರ ಜೊತೆಗೆ ನಮ್ಮ ಸಂಬಂಧಗಳು ಗಟ್ಟಿಯಾಗ್ತವೆ. ಅಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಮೊನ್ನೆ ಪೊಲೀಸ್ ಆಯುಕ್ತರನ್ನ ಕೋರಿದಾಗ ಭಾಳ ಖುಷಿಯಿಂದ, ವಿಶೇಷವಾಗಿ ನಮ್ಮ ತಾಲೂಕಿನ ಜನ ಅಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಭಾಳ ಖುಷಿಯಿಂದ ಬಂದರು. ಯಾಕೆ ಅಂತಂದರೆ ಒಬ್ಬ ಹಿಂದುಳಿದ ಭಾಗದಲ್ಲಿ, ಕಲಬುರಗಿ ಅಂತ ಹಿಂದುಳಿದ ಭಾಗದಲ್ಲಿ ಇವತ್ತು ಏನಪ್ಪ ಅಂತಂದರೆ ಈ IAS IPS ಅಂತ ಹುದ್ದೆಗಳಿಗೆ ಹೋಗೋದು ಭಾಳ ವಿರಳ. ಇವತ್ತು ಡಾಕ್ಟರ್ ಶರಣಪ್ಪ ಸರ್ ಅವರು ಆಳಂದ ತಾಲೂಕಿನ ಖಜೂರಿ ಗ್ರಾಮದವರು, ಇಲ್ಲಿ ನಮ್ಮ ಖಜೂರಿ ಗ್ರಾಮದವರು, ನಮ್ಮವರು ಒಬ್ಬರು ಇಂಥ ಭಾರತೀಯ ಆಡಳಿತಾತ್ಮಕ ಸೇವೆಗೆ IPS ಆಫೀಸರ್ ಆಗಿ ಇವತ್ತು ಸೇವೆ ಸೇರೋ ಮೂಲಕ ಕಲಬುರಗಿಯ ಕೀರ್ತಿಯನ್ನು ಮತ್ತು ಆಳಂದ ತಾಲೂಕಿನ ಕೀರ್ತಿಯನ್ನು ಇವತ್ತು ಇಡೀ ನಾಡಿನಲ್ಲಿ ಪಸರಿಸುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಇಡೀ ಬಡಾವಣೆ ಜನರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತಂದರೆ ಶರಣಪ್ಪ ಸರ್ ಅಂತಂದರೆ ಅವರು ಒಂಥರ ಕಾಕಿ ಬಟ್ಟೆಯಲ್ಲೂ ಸಹ ಹೆಂಗರಳುತನ, ಮಮತೆ ಮತ್ತು ಜನರ ಬಗ್ಗೆ ಕಾಳಜಿ ಇರೋದನ್ನು ನಾವು ಅವರಲ್ಲಿ ಕಾಣಬೇಕಾಗ್ತದೆ. ಯಾಕೆಂತಂದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬರೀ ಲಾಠಿ ಹಿಡ್ಕೊಂಡಿದ್ರೆ ಆಗಲ್ಲ, ಜನರನ್ನ ಹಂಚಿಸೋದಲ್ಲ. ಒಬ್ಬ ಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಹೇಗೆ ಸೃಷ್ಟಿ ಮಾಡಬೇಕು, ಜನರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಸಿಟಿ ವ್ಯಾಪ್ತಿಯ, ತಮ್ಮ ಕಮಿಷನರೇಟ್ ವ್ಯಾಪ್ತಿಯ ಇಡೀ ಪೊಲೀಸ್ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ತೆಗೆದುಕೊಂಡು ಅವ್ರನ್ನ ಈ ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಮಹತ್ವದ ಕಾರ್ಯಕ್ರಮ ಕೊಡುವ ಮೂಲಕ ಇತ್ತೀಚೆಗೆ ಒಂದು ಗಮನಿಸಿರ್ಬೋದು ನೀವು, ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಮತ್ತು ಆಸರೆ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಕಲಬುರಗಿಯಲ್ಲಿ ಕ್ರೈಮ್ಗಳ ಸಂಖ್ಯೆ ಒಂದಿಷ್ಟು ಕಡಿಮೆ ಆಗಿದೆ. ನನ್ನ ಹೆಸರು ಮಾನಿಂಗಪ್ಪ ಮುಲಿಗೆ, ಸಾಗರ್ ಸಿಟಿ ಮತ್ತು ಮೋದಿ ಲೇಔಟ್ ವತಿಯಿಂದ ಇಂದು ನಾವು ಪರಾಭವ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಸಾರ್ವಜನಿಕವಾಗಿ ಎಲ್ಲ ಜನತೆಗೆ ಶುಭವನ್ನು ಕೋರುತ್ತೇವೆ. ಇಲ್ಲಿ ಆಳಂದ ತಾಲೂಕಿನ ಜನಸಂಖ್ಯೆಯೇ ಈ ಓಣಿಯಲ್ಲಿ ಹೆಚ್ಚಾಗಿ ಇರೋದರಿಂದ ಮೋದಿ ಲೇಔಟ್ ಮತ್ತು ಸಾಗರ್ ಸಿಟಿಯಲ್ಲಿ ನಾವು ಇದೊಂದು ಹೊಸ ವಿನೂತನ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡಬಾರ್ದು ಅಂತ ತಿಳ್ಕೊಂಡು ಶರಣು ಜಿಡಿಗೆ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಸಾರ್ವಜನಿಕರಿಗೆ ಇದೊಂದು ವಿಶೇಷತೆ, ಹೊಸ ಹಬ್ಬವನ್ನು ಇಂದು ನಾವು ಆಚರಣೆ ಮಾಡೋಣ ತಿಳಿದುಕೊಂಡು ನಾವು ಬೇವು ಬೆಲ್ಲ ಪೂಜೆ ಮಾಡುವ ವತಿಯಿಂದ ಎಲ್ಲರಿಗೆ ಬೇವನ್ನು ಸವಿದು ಸಿಹಿ ಮತ್ತು ಕೈ ಹೊಂದಿಗೆ ಇನ್ನು ಮುಂದೆ ನಾವು ಸಾಗೋಣ. ಹೊಸ ವರ್ಷ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಇಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶರಣಬಸಪ್ಪ ಡಗೆ, ಕಲಬುರಗಿ ಜಿಲ್ಲಾ ಪೊಲೀಸ್ ಕಮಿಷನರ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಳ್ಳೆಯ ಉತ್ತಮವಾಗಿ ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳು ಹಾಗೂ ಕಾನೂನು ಪಾಲನೆ ಬಗ್ಗೆ ಉತ್ತಮವಾಗಿ ಅವರು ಹೇಳಿಕೊಟ್ರು. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶರಣೆಯರು ಬಹಳ ಖುಷಿಯಿಂದ ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನು ಕೋರಿದರು. ಅದೇ ರೀತಿ ಇಲ್ಲಿ ಎಲ್ಲ ಯುವಕ ಪೀಳಿಗೆ, ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಲಿ. ಇದೇ ರೀತಿ ಪ್ರತಿ ವರ್ಷವೂ ಸಹ ನಾವು ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಇನ್ನು ಮುಂದೆಯೂ ಸಹ ಏನಪ್ಪ ಅಂದರೆ ಇದಕ್ಕಿಂತ ಒಳ್ಳೆಯ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ ಎಂದು. ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಅವರಳ್ಳಿ, ಮಾಧವರಾವ್ ಆಲೂರು, ಬಸವರಾಜ್ ಶೀಲು, ಬಾಬುರಾವ್ ಎಡ್ರಾಮಿ, ಭವಾನಿ ಸಿಂಗ್ ಎಂ ಠಾಕೂರ್, ಬಡಾವಣೆಯ ಅಧ್ಯಕ್ಷರಾದ ಶರಣು ಜಿಡಗ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಬಡಾವಣೆಯ ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು, ಬಡಾವಣೆಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಂಗೀತದಲ್ಲಿ ಕಲಾವಿದರು ಜಾನಪದ ಗೀತೆಗಳ ಗಾಯನ ಪ್ರಸ್ತುತಪಡಿಸಿದರು. ನಾಳೆ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಚಾಂದ್ರಾತ್ನ ಖರೀದಿಯ ಭರಾಟೆ ಬಲು ಜೋರಾಗಿ ನಡೆಯುತ್ತಿದೆ.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ಗೆಲುವು ಸಿಗುವ ಭರವಸೆ ಇದೆ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಇಂದು ಕಲಬುರಗಿಯಲ್ಲಿ ಹೇಳಿದ್ದಾರೆ. ಇಂದು ಚಿತ್ತಾಪುರ ತಾಲೂಕಿನ ಮಾಲ್ಗತ್ತೆ ಗ್ರಾಮದಲ್ಲಿ ಹಾಗೂ ಬೀದರ್ನ ಚಾಂಗ್ಲೇರದಲ್ಲಿ ಬಿಜೆಪಿಯ ಪ್ರಶಿಕ್ಷಣ ವರ್ಗ, ಇಡೀ ರಾಜ್ಯದಲ್ಲೂ ಕೂಡ ಈ ಪ್ರಶಿಕ್ಷಣ ವರ್ಗ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ದೇಶಾದ್ಯಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಜಿ ಅವರ ಅಪೇಕ್ಷೆಯಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ಸಹ ಒಂದು ಪ್ರಶಿಕ್ಷಣ ವರ್ಗ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ನಡೆಯುವಂತಹ ಪ್ರಶಿಕ್ಷಣ ವರ್ಗಕ್ಕೆ ನಾನು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೊಂದಿಗೆ ಪ್ರಶಿಕ್ಷಣ ವರ್ಗದಲ್ಲಿ ನಾನು ಕೂಡ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರು, ಮುಖ್ಯಮಂತ್ರಿಗಳು ಮಂಡಿಸಿದಂತ ಬಜೆಟ್ ಬಗ್ಗೆ ಆಡಳಿತ ಪಕ್ಷದಲ್ಲೇನೆ ಇವತ್ತು ವಿರೋಧಾಭಾಸವನ್ನು ನಾವು ಗಮನಿಸ್ತಾ ಇದ್ದೇವೆ. ಆಡಳಿತ ಪಕ್ಷದಲ್ಲೇ ಇವತ್ತು ನಿರುತ್ಸಾಹ ಇವತ್ತು ಕಾಣ್ತಾ ಇದೆ. ಇನ್ನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರಬೇಕಾದ್ರೆ ಅವರು ಮಂಡನೆ ಮಾಡಿದಂತ 17ನೇ ಬಜೆಟ್ ಇಂದ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿದ್ರು ಸಹ ಸಿದ್ದರಾಮಯ್ಯನವರ ಬಜೆಟ್ ರಾಜ್ಯದ ಜನರ ಒಂದು ಭರವಸೆಯನ್ನ ನುಚ್ಚೂರು ಮಾಡಿದೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಕಳೆದ 2.5 ವರ್ಷದಿಂದ ಏನು ಅಭಿವೃದ್ಧಿ ಇಲ್ದೇನೆ ರಾಜ್ಯ ಇವತ್ತು ತೊಂದರೆನ ಅನುಭವಿಸ್ತಾ ಇದೆ. ಇದು ಮುಂದುವರಿಯುತ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ನಮಗೆ ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ದೊಡ್ಡ ಅಂತರದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ. ಮತ್ತೆ ಮತದಾರರು ಸಹ ಈ ಬಡವರ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನ ಕಲಿಸಬೇಕು, ಆ ನಿಟ್ಟಿನಲ್ಲಿ ನಾವು ಬಿಜೆಪಿನ ಗೆಲ್ಲಿಸಬೇಕು ಅನ್ನೋ ಉತ್ಸಾಹದಲ್ಲಿ ಕೂಡ ಮತದಾರರು ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಮಾರ್ಚ್ 22ರಂದು ನಡೆಯಲಿರುವ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಾಗಪ್ಪ ಹೊನ್ನಳ್ಳಿ ಇವರ ಪೆನಲ್ ವತಿಯಿಂದ 17 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ದಿನಾಂಕ 22ನೇ ಮಾರ್ಚ್ 2026ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಕಲಬುರಗಿ ನಗರದ ರಾಜಾಪುರ ಸೇಡಂ ರಸ್ತೆಯ ಹೊಸ ಆರ್ಟಿಒ ಕಚೇರಿಯ ಎದುರುಗಡೆ ಇರುವ ಸರಕಾರಿ ಮಹಾವಿದ್ಯಾಲಯ ಸ್ವಾಯತ್ತ PG ಬಿಲ್ಡಿಂಗ್ ನಲ್ಲಿ ನಡೆಯಲಿರುವ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿಯ 2026ರಿಂದ 2031ನೇ ಅವಧಿಗಾಗಿ ಆಡಳಿತ ಮಂಡಳಿಯ 17 ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಲಿದ್ದು, ನಾಗಪ್ಪ ಹೊನ್ನಳ್ಳಿ ಪೆನಲ್ ನಿಂದ ಕ್ರಮ ಸಂಖ್ಯೆ 2ರಲ್ಲಿ ಅರುಣಕುಮಾರ್ ಎನ್ ಪಾಟೀಲ್ ಚಿಹ್ನೆ ಬ್ಯಾಟರಿ, ಕ್ರಮ ಸಂಖ್ಯೆ 4ರಲ್ಲಿ ಈರಣ್ಣ ಸಿದ್ದರಾಮಪ್ಪ ಪಾಟೀಲ್ ಚಿಹ್ನೆ ಬ್ಯಾಗ್, ಕ್ರಮ ಸಂಖ್ಯೆ 5ರಲ್ಲಿ ಗಣೇಶ್ ಬಾಳಪ್ಪ ಕಮ್ಮಾರ್ ಚಿಹ್ನೆ ರಿಂಗ್, ಕ್ರಮ ಸಂಖ್ಯೆ 6ರಲ್ಲಿ ಚೆನ್ನವೀರಯ್ಯ ಗುರುಬಸಯ್ಯ ಸ್ವಾಮಿ ಚಿಹ್ನೆ ದ್ರಾಕ್ಷಿ, ಕ್ರಮ ಸಂಖ್ಯೆ 8ರಲ್ಲಿ GD ನಂದಿಕೂರ್ ಚಿಹ್ನೆ ಕಪ್ಸಾಸರ್, ಕ್ರಮ ಸಂಖ್ಯೆ 10ರಲ್ಲಿ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಚಿಹ್ನೆ ತೆಂಗು, ಕ್ರಮ ಸಂಖ್ಯೆ 16ರಲ್ಲಿ M ಗಜೇಂದ್ರನಾಥ್ ಚಿತಾಂಬರ್ ಚಿಹ್ನೆ ಹಾಕಿ ಸ್ಟಿಕ್, ಕ್ರಮ ಸಂಖ್ಯೆ 17ರಲ್ಲಿ ರಿಯಾಜ್ ಅಹಮದ್ ಸೈಯದ್ ತಂದೆ ಇಮಾಮ್ ಹುಸೇನ್ ಸೈಯದ್ ಚಿಹ್ನೆ ಬೆಲ್ಟ್, ಕ್ರಮ ಸಂಖ್ಯೆ 20ರಲ್ಲಿ ವಿಶ್ವನಾಥ ಶರಣಪ್ಪ ಕಟ್ಟಿಮನಿ ಚಿಹ್ನೆ ಪ್ರೆಷರ್ ಕುಕ್ಕರ್, ಕ್ರಮ ಸಂಖ್ಯೆ 21ರಲ್ಲಿ CN ಬಾವಳಗಾಂವ್ ಚಿಹ್ನೆ ಕ್ಯಾಮರಾ, ಕ್ರಮ ಸಂಖ್ಯೆ 22ರಲ್ಲಿ ಸಿದ್ದಲಿಂಗ್ ಬಾಬುರಾವ್ ಕುಲಕರ್ಣಿ ಚಿಹ್ನೆ ಲ್ಯಾಂಡ್ ಫೋನ್, ಪರಿಶಿಷ್ಟ ಜಾತಿ SC 1 ಸ್ಥಾನ ಆಯ್ಕೆಗಾಗಿ ಕ್ರಮ ಸಂಖ್ಯೆ 1ರಲ್ಲಿ SP ಸುಳ್ಳದ್ ಚಿಹ್ನೆ ಆಟೋ ರಿಕ್ಷಾ, ಪರಿಶಿಷ್ಟ ಪಂಗಡ ST 1 ಸ್ಥಾನ ಆಯ್ಕೆಗಾಗಿ ಕ್ರಮ ಸಂಖ್ಯೆ 1ರಲ್ಲಿ ಅಂಕುಶ್ ತಂದೆ ಶರಣಪ್ಪ ಚಳಕಾಪುರ್ ಚಿಹ್ನೆ ಬ್ಯಾಟ್, ಹಿಂದುಳಿದ ವರ್ಗ ಮೀಸಲಾತಿ 1 ಅಭ್ಯರ್ಥಿ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ
ಸಿದ್ದಣ್ಣ ಬಿ ಪೂಜಾರಿ ಚಿಹ್ನೆ ಟೋಪಿ, ಹಿಂದುಳಿದ ವರ್ಗ ಬ ಮೀಸಲಾತಿ 1 ಅಭ್ಯರ್ಥಿಯ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಪರಮೇಶ್ವರ್ ಸಾತಲಿಂಗಪ್ಪ ವಾಗ್ದರ್ಗಿ, ಚಿಹ್ನೆ ಸೇರು ಅಂದರೆ ಪಾಟಿ, ಮಹಿಳಾ ಮೀಸಲಾತಿ 2 ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಜಯಶ್ರೀ ರವಿ ಪಾಟೀಲ್, ಚಿಹ್ನೆ ಕ್ರಿಕೆಟ್ ಆಟಗಾರ, ಕ್ರಮ ಸಂಖ್ಯೆ 2ರಲ್ಲಿ ಪ್ರಮೀಳಾ ಹನುಮಗೌಡ ಪಾಟೀಲ್ ಬಿಬ್ಬಳ್ಳಿ, ಚಿಹ್ನೆ ಚಿತ್ರಕಲಾ ಫಲಕ ಇವರು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಕಾರಣ ಪ್ರಾಮಾಣಿಕತೆ, ಪಾರದರ್ಶಕತನ, ದಕ್ಷ ಮತ್ತು ಬದ್ಧತೆ ಆಡಳಿತಕ್ಕಾಗಿ ನಮ್ಮ ಪೆನಲ್ಗೆ ಬೆಂಬಲಿಸಿ ಎಂದು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಘದ 2021-22ರಿಂದ 2025-26ರಿಂದ 2030-31ರ 5 ವರ್ಷಗಳ ಅವಧಿಗಾಗಿ ಇದೇ ತಿಂಗಳ 22/3/2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದಲ್ಲಿರುವ ಸೇಡಂ ರಸ್ತೆಗೆ ರಿಂಗ್ ರೋಡ್ ಹತ್ತಿರದಲ್ಲಿರುವ ಡಿಗ್ರಿ ಕಾಲೇಜ್ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಮತದಾನ ಕೇಂದ್ರ ಸ್ಥಾಪಿಸಲಾಗಿದೆ. ಈ ಒಂದು 22/3/2026 ಜರುಗಲಿರುವ ಮತದಾನದ ಚುನಾವಣೆ ಮತದಾನ ಯಾಚನೆಗಾಗಿ ನಾವೆಲ್ಲ ಈಗಾಗಲೇ ಹಲವು ಇಲಾಖೆಗಳಲ್ಲಿ ಹಲವು ಸಂಘಟನೆಗಳ ಮೂಲಕ ಎಲ್ಲರನ್ನೂ ಭೇಟಿಯಾಗಿ ಮತ್ತು ಅವರ ವಿಶ್ವಾಸದಿಂದೊಂದಿಗೆ ಏನು ನಮ್ಮ ಒಂದು ಪೆನಲಿನ ಏನು ಉದ್ದೇಶವ ಕಳೆದ 14 ವರ್ಷಗಳಿಂದ ನಾವೇನು ಮಾಡಿದ್ದೆವು, ಮುಂದೆ ನಾವೇನು ಮಾಡಬೇಕೆಂಬುದರ ಬಗ್ಗೆ ಈ ಮಾಧ್ಯಮದ ಸ್ನೇಹಿತರಿಗೆ ನಾವು ಇವತ್ತು ಸುದ್ದಿಗೋಷ್ಠಿಗೆ ಕರೆದಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮೀಡಿಯಾ ಗಣ್ಯಮಾನ್ಯರೇ, ನನ್ನ ಪೆನಲಿನ ಎಲ್ಲ ಅಭ್ಯರ್ಥಿಗಳೇ ಮತ್ತು ನನ್ನ ಬೆಂಬಲಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ ಮುಖಂಡರುಗಳೇ, ಈ ನಾವೆಲ್ಲ ಕಳೆದ 14 ವರ್ಷಗಳಿಂದ ಈ ಸಂಘದ ಆಡಳಿತ ನಡೆಸ್ತಾ ಇದ್ದೇವೆ. ಈ ಸಂಘದಲ್ಲಿ 11,634 ಜನ ಸದಸ್ಯರು ಹೊಂದಿದ್ದು ಈ ಒಂದು ಸಂಘದಲ್ಲಿ ಹಲವಾರು ಬಡಾವಣೆಗಳು ಈಗಾಗಲೇ ಅಭಿವೃದ್ಧಿಪಡಿಸಿ ಸರ್ಕಾರಿ ನೌಕರರಿಗೆ ಅಂದರೆ ಅರ್ಥಾತ್ ಸಂಘದ ಸದಸ್ಯರಿಗೆ ಹಂಚಲಾಗಿದೆ. ಈ ಕಳೆದ ನನ್ನ ಒಂದು 14 ವರ್ಷಗಳ ಅವಧಿಯಿಂದ 2012ರಲ್ಲಿ ಸಂಘದ ನಿವೇಶನರಹಿತ ಸದಸ್ಯರಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳು ಹಂಚಬೇಕೆನ್ನುವ ಒಂದು ಸದುದ್ದೇಶದಿಂದ ಒಂದು ಸಂಘದ ಅಭಿವೃದ್ಧಿಗಾಗಿ 11/4/2012ರಂದು ಕುಸ್ನೂರು ಗ್ರಾಮದ ಸರ್ವೆ ನಂಬರ್ 181/1 ಮತ್ತು 181/3ರಲ್ಲಿ ಇಬ್ಬರು ಭೂಮಾಲೀಕರಿಂದ 25 ಎಕರೆ 30 ಗುಂಟೆ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸರ್ಕಾರದಿಂದ ಅದು ಅಗ್ರಿಕಲ್ಚರ್ ಝೋನ್ದಲ್ಲಿರೋದರಿಂದ ನಾವು ಸರ್ಕಾರದಿಂದ ಮಂಜೂರಾತಿ ಪಡೆದುಕೊಂಡು ಬಂದಿದ್ದೇವೆ. ಇಲ್ಲಿ ಯಾರ್ದು ಏನದಂದ್ರೆ ನಾನು ಮಾಡೀನಿ ನೀನು ಮಾಡಿ ನನ್ನ ಪ್ರಶ್ನೆನೇ ಇಲ್ಲ. ಆ ಒಡಂಬಡಿಕೆ ಏನಿತ್ತು 2012ರಲ್ಲಿ ಆ ಒಡಂಬಡಿಕೆ ಪ್ರಕಾರ ಕೆಲಸ ಕಾರ್ಯಗಳು ನಿರ್ವಹಣೆ ಮಾಡದೇ ಇರೋದರಿಂದ ನಾವು 2014ಕ್ಕೆ ಏನಂದರೆ ಇಲ್ಲಿಂದ ಮಾನ್ಯ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕಲಬುರಗಿಯವರಿಂದ ಕಡತ ರವಾನೆ ಮಾಡಿಕೊಂಡು ಸರ್ಕಾರದಿಂದ ನಾವು ಮಂಜೂರಾತಿ ಪಡೆದೆವು. ಈ ಸರ್ಕಾರದಿಂದ ನಾವು ಮಂಜೂರಾತಿ ಪಡೆಯುವ ಸಂದರ್ಭದಲ್ಲಿ ಈ ಜಿಲ್ಲೆಯ ಮತ್ತು ರಾಜ್ಯ ಕಂಡಂಥ ಅತ್ಯಂತ ಶೋಷಿತ ಜನರ ಧ್ವನಿಯಾಗಿರುವ ಬಡ ಬಂಧುಗಳ ಧ್ವನಿಯಾಗಿರುವ ಸನ್ಮಾನ್ಯ DJ ಸಾಗರ್ ಅವರ ಜೊತೆಗೆ ಸನ್ಮಾನ್ಯ ಧರ್ಮ್ ಸಿಂಗ್ ಅವರ ಸಹಕಾರದೊಂದಿಗೆ ಆಗಿನ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರ್ಕೆ ಅವರನ್ನು ಕಂಡು ಆ ಸರ್ಕಾರದಿಂದ 25 ಎಕರೆ 30 ಗುಂಟೆ ಜಮೀನನ್ನು ವಸತಿ ವಲಯಕ್ಕೆ ಭೂ ಉಪಯೋಗ ಬದಲಾವಣೆಗಾಗಿ ಕೃಷಿ ವಲಯದಿಂದ ವಸತಿ ವಲಯಕ್ಕೆ ನಾವು ಮಂಜೂರಾತಿ ಪಡೆದುಕೊಂಡಿದ್ದೆವು. ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಇರುವ ದೇವತಾ ಆಸ್ಪತ್ರೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತ 12ನೇ ವರ್ಷ ಡೌನ್ ಸಿಂಡ್ರೋಮ್ ಜಾಗೃತಿ ಮತ್ತು ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಇರುವ ದೇವತಾ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತತವಾಗಿ 12ನೇ ವರ್ಷದ ಡೌನ್ ಸಿಂಡ್ರೋಮ್ ಜಾಗೃತಿ ಮತ್ತು ತಪಾಸಣಾ ಶಿಬಿರವನ್ನು ವಿಶ್ವ ಡೌನ್ ಸಿಂಡ್ರೋಮ್ ದಿನಾಂಕ 21ನೇ ಮಾರ್ಚ್ 2026ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದೇವತಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಹಾಗೂ ಡಾಕ್ಟರ್ ಪ್ರಶಾಂತ್ ಕಮಲಾಪುರ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನಾವು ಬಂದಿದ್ದ ಕಾರಣ ಏನಂದರೆ 21 ಮಾರ್ಚ್ಗೆ ವಿಶ್ವದಲ್ಲಿ
ಡೌನ್ ಸಿಂಡ್ರೋಮ್ ಡೇ ಅಂತ ಆಚರಣೆ ಮಾಡ್ತಾ ಇರ್ತಾರೆ. ಸೊ ಡೌನ್ ಸಿಂಡ್ರೋಮ್ ಡೇ ಸೆಲೆಬ್ರೇಷನ್ ನಾವು ಕಳೆದ 11 ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ. ಈ ಬಾರಿ ನಮ್ಮದು 12ನೇ ವರ್ಷದ ಇದು ದಿನಾಚರಣೆ ಮಾಡೋದು. ಕಾರಣ ಏನದಂದರೆ ಡೌನ್ ಸಿಂಡ್ರೋಮ್ ಅಂದರೆ ಒಂದು ನಮೂನದು ಬುದ್ಧಿಮಾಂದ್ಯತೆ. ಈ ಥರ ಬುದ್ಧಿಮಾಂದ್ಯ ಮಗು ಹುಟ್ಟಿದರೆ ಆ ಮಗುವಿಗೆ ಮಾನಸಿಕ ಇರಲಿ ಅಥವಾ ಶಾರೀರಿಕ ಇರಲಿ ಸ್ವಲ್ಪ ಅನಾರೋಗ್ಯ ಇರುತ್ತೆ. ನಾರ್ಮಲ್ ಮಕ್ಕಳ ಹಾಗೆ ಮಗಳಿಗೆ ಅಥವಾ ಮಕ್ಕಳವರಿಗೆ ಬೆಳೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ಇರೋದು ಬುದ್ಧಿಮಾಂದ್ಯತೆ ನಾವು ಗರ್ಭಾವಸ್ಥೆಯಲ್ಲಿ ನಾವು ಅದರದ್ದು ನಿಧಾನ ಮಾಡ್ಬೋದು. ಅದಕ್ಕೆ ಇದು ವಿಶೇಷ ಮಹತ್ವ. ಎರಡನೇ ಅಂದರೆ ಪ್ರತಿಯೊಬ್ಬರು ಗರ್ಭಿಣಿಯವರಿಗೆ ಇದು ನಾವು ಟೆಸ್ಟ್ ಮಾಡೋದು ಅನಿವಾರ್ಯ ಇದೆ. ಮುಂಚಿನ ಕಾಲದಲ್ಲಿ 40 ವರ್ಷ ನಂತರ ಜಾಸ್ತಿ ವಯಸ್ಸಿದ್ರೆ ಗರ್ಭಿಣಿಯವರಿಗೆ ಈ ಥರ ಟೆಸ್ಟ್ ಮಾಡ್ತಾಯಿದ್ದರು. ಪರಂತು ಈಗ ರೀಸೆಂಟ್ ಅಡ್ವಾನ್ಸಸ್ನಿಂದ ನಾವು ಪ್ರತಿಯೊಬ್ಬರು ಗರ್ಭಿಣಿಗೆ ಈ ಥರ ಟೆಸ್ಟ್ ಮಾಡೋದು ಅನಿವಾರ್ಯ ಇರ್ತದಂತ ಸ್ಟಡಿ ಹೇಳ್ತಾ ಇರ್ತಾರೆ. ಅದರಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡ್ತೀವಿ, ಸೋನೋಗ್ರಾಫಿ. ಪರಂತು ಸೋನೋಗ್ರಾಫಿನಲ್ಲಿ ಇದು ಕೇವಲ 50% ಜನರಿಗೆ ನಾವು ಇದು ಕಂಡು ಹಿಡಿಬಹುದು ಡೌನ್ ಸಿಂಡ್ರೋಮ್. ಸೊ 50% ಕೇಸಸ್ನಲ್ಲಿ ನಮಗೆ ಇದು ಕಾಣೋದಿಲ್ಲ, ಯಾವುದು ಲಕ್ಷಣ ಅದು ಅಲ್ಟ್ರಾಸೌಂಡ್ ಮೇಲೆ ಕಾಣೋದಿಲ್ಲ. ಅದಕ್ಕೋಸ್ಕರ ಅಲ್ಟ್ರಾಸೌಂಡ್ ಜೊತೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತೀವಿ. ಇವು ಬ್ಲಡ್ ಟೆಸ್ಟ್ ಅಂದರೆ 2 ನಮೂನೆದು ಬ್ಲಡ್ ಟೆಸ್ಟ್ ಇರ್ತಾವೆ. ಬ್ಲಡ್ ಟೆಸ್ಟ್ ಅಂದರೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಇರುತ್ತೆ ಆ್ಯಂಡ್ ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಅಂತ ಇರುತ್ತೆ. ಇದು ಯಾವಾಗ ಮಾಡ್ಬೋದು ಟೆಸ್ಟಿಂಗ್ ಅಂದರೆ 11 ವೀಕ್ಲಿಂದ 11 ವಾರದಿಂದ 14 ವಾರವರೆಗೆ, ಅಥವಾ ಈ ಪೀರಿಯಡ್ ಮಿಸ್ ಆದರೆ ಆ ಪೇಷಂಟು ಮತ್ತು ನಾವು 20 ವಾರವರೆಗೆ ಇದು ಟೆಸ್ಟ್ ಮಾಡಬಹುದು ಬ್ಲಡ್ ಟೆಸ್ಟ್, ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಜೊತೆ. 20 ವಾರ ಯಾಕಂದರೆ ನಾವು ಇದು ಡೌನ್ ಸಿಂಡ್ರೋಮ್ ನಿಧಾನ ಮಾಡಿ ನಮಗೆ ತೀರ್ಮಾನಕ್ಕೆ ಬರಬೇಕಾದ್ರೆ ಅಕಸ್ಮಾತ್ ಆ ಫ್ಯಾಮಿಲಿಗೆ ಆ ಥರ ಮಗು ಹುಟ್ಟೋದು ಬೇಡ ಅಂತ ಅವ್ರದ್ದು ಚಾಯ್ಸ್ ಇದ್ದರೆ ನಮಗೆ ಕೇವಲ 24 ವಾರವರೆಗೆ ನಮಗೆ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. 24 ವಾರ ನಂತರ ಟರ್ಮಿನೇಷನ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಇದು ಪ್ರೋಸೆಸ್ ಎಲ್ಲ 22 ವಾರವರೆಗೆ ಇದು ಮುಗಿಸ್ಬೇಕು. ಈ ಥರ ಡೌನ್ ಸಿಂಡ್ರೋಮ್ ಇರೋದು ಕಾರಣ ಏನದ ಅಂದರೆ ಜನರಲಿ ಇದು ಜೆನೆಟಿಕ್ ನಮಗೆ ನಮ್ಮ ಶರೀರದಲ್ಲಿ 46 ಕ್ರೋಮೋಸೋಮ್ಸ್ ಇರ್ತಾವೆ. ಪರಂತು ಈ ಮಗುವಿಗೆ ಡೌನ್ ಸಿಂಡ್ರೋಮ್ನಲ್ಲಿ 1 ಕ್ರೋಮೋಸೋಮ್ ಎಕ್ಸ್ಟ್ರಾ ಇರುತ್ತೆ. ಅದು ಯಾವ ಕ್ರೋಮೋಸೋಮ್ ನಂಬರ್ ಮೇಲೆ ಅಂದರೆ 21ನೇ ಕ್ರೋಮೋಸೋಮ್ ನಂಬರ್ ಮೇಲೆ ಇನ್ನು ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುವುದರಿಂದ ಇದಕ್ಕೆ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೀವಿ. ಮಾರ್ಚ್ 22ರಂದು ಬೀದರ್ನಲ್ಲಿ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜನಾಂಗದ ಸಂಘಟನಾ ಮತ್ತು ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜನಾಂಗದ ಸಂಘಟನಾ ಮತ್ತು ಜನಜಾಗೃತಿ ಸಮಾವೇಶ ದಿನಾಂಕ 22ನೇ ಮಾರ್ಚ್ 2026 ರವಿವಾರದಂದು ನೆರೆ ಜಿಲ್ಲೆಯಾದ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ರಣಕಲ್, ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಎಸ್ ಪೊದ್ದಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಚಿತ್ರಲೇಖಾ ಟೆಂಗ್ಳಿಕರ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಮಚಂದ್ರ ವಿಶ್ವಕರ್ಮ, ಸುಧಾಕರ್ ಎಸ್ ಪೊದ್ದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಜಿಲ್ಲಾ ಉಪಾಧ್ಯಕ್ಷರಾದ ಕಾಳಿದಾಸ ವಿಶ್ವಕರ್ಮ, ನಾಗಮೂರ್ತಿ ವಿಶ್ವಕರ್ಮ, ಕಾಳಪ್ಪ ವಿಶ್ವಕರ್ಮ ಮರಗುತ್ತಿ, ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಶಿವಲೀಲಾ ವಿಶ್ವಕರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ 25 ವರ್ಷಗಳಿಂದ ನಿರಂತರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿ ಅವರು ಸಮಾಜವನ್ನು ಸಂಘಟನೆ ಮಾಡಿಕೊಂಡು ಬರ್ತಾ ಇರುವುದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಆದರೂ ಕೂಡ ಸಮಾಜಕ್ಕೆ ಗೌರವ ತರುವ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳು, ಜಯಂತ್ಯೋತ್ಸವ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ
ಒಂದು ಪ್ರಾಧಿಕಾರ, ದೇವಸ್ಥಾನ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನದ ಒಂದು ಅಭಿವೃದ್ಧಿ ಪ್ರಾಧಿಕಾರ, ಕೆಲವು ಕಾರ್ಯಕ್ರಮಗಳಾಗಿದ್ದಾವೆ. ಆದರೆ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಕೊರತೆಯ ಕಾರಣದಿಂದ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಅದು ವಿಫಲವಾಗಿದೆ. ಹೀಗಾಗಿ ಈ ಸಮಾಜ ಸಾಮಾಜಿಕ ನ್ಯಾಯವನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ವಿಶ್ವಕರ್ಮರ ಜಾಗೃತಿ ಸಮಾವೇಶವನ್ನು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ KP ನಂಜುಂಡಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳು ಆಗಿದ್ದಾವೆ. ಈಗ ಬರುವ 22ರಂದು ಭಾನುವಾರ ಬೀದರ್ನಲ್ಲಿ ಈ ವಿಶ್ವಕರ್ಮರ ಜಾಗೃತಿ ಸಮಾವೇಶವನ್ನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಬೀದರ್, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತನ್ನಿಮಿತ್ತ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳು ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ಕರೆಯನ್ನು ಕೊಡ್ತೀವಿ. ಜನಜಾಗೃತಿ ಸಮಾವೇಶ, ವಿಶ್ವಕರ್ಮರ ಜಾಗೃತಿ ಸಮಾವೇಶ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾನ ನಂಜುಂಡಿಯವರು ನಮ್ಮ ಸಮಾಜಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಸಮಾಜದ ಸಂಕಲ್ಪಗಳನ್ನ ಈಡೇರಬೇಕಾದರೆ ಸಂಘಟನೆ ಒಂದೇ ಇದಕ್ಕೆ ದಾರಿ ಅನ್ನುವ ಕಂಡುಕೊಳ್ಳುವಂತಹ ಸತ್ಯ ಇದು. ಇದಕ್ಕಾಗಿ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಹಿಳೆಯರು, ಪುರುಷರು, ಯುವಕರು, ವೃದ್ಧರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖೇನ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಒಂದು ವಿಶ್ವಕರ್ಮರ ಜಾಗೃತಿ ಸಮಾವೇಶ ಇದಾಗಬೇಕು. ಸರ್ಕಾರ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ವಿಶ್ವಕರ್ಮ ಸಮಾಜ ಇದನ್ನು ಕಡೆಗಣಿಸ್ತಾ ಇರುವುದರಿಂದ ಈ ಸಮಾಜಕ್ಕೆ ರಾಜಕೀಯವಾಗಿರುವಂತಹ ಶಕ್ತಿಗಳಿಲ್ಲ, ಮಕ್ಕಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ, ಕುಲಕಸುಬುಗಳನ್ನು ನಂಬಿಕೊಂಡು ಬಂದಿರತಕ್ಕಂಥ ಪಂಚಕಸುಬುಗಳ ಮುಖಾಂತರ ಬಂದಿರತಕ್ಕಂಥ ಈ ಸಮಾಜ ಇವತ್ತು ವೈಜ್ಞಾನಿಕರಣ ಆಗಿರುವುದರಿಂದ ಪ್ರತಿಯೂ ಯಂತ್ರೋಪಕರಣಗಳು ಬಂದು ಬಿಟ್ಟವ. ನಮ್ಮ ಸಮಾಜ ಹಳ್ಳಿಗಳಿರ್ತಕ್ಕಂಥ ಜನಗಳು ಇವತ್ತ ನಗರದತ್ತ ಮುಖ ಮಾಡಿ ಹೋಗುವಂತಹ ದಿನಮಾನಗಳು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.